ಈ ಟ್ರಾಫಿಕ್ಕು, ಈ ಬಿಸಿಲು, ಈ ಬ್ರೇಕ್ ಹಾಕಿ ಪಾರ್ಕ್ ಮಾಡಿದ್ದೀನಿ ಅನ್ನೋದೇ ಮರ್ತೋಗಿದ್ದೆ. ಸೆಕೆಂಡ್ ಮಾಡ್ತಿದ್ದೀನಿ, ಆನೇ ಮಾಡಿಲ್ಲ ಅನ್ಕೊಂಡು. ಪಕ್ಕದಲ್ಲಿ ಇರೋರ್ಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ, ಫ್ರೀ ಎಂಟರ್ಟೈನ್ಮೆಂಟ್. ಹಾಯ್ ಎಲ್ರಿಗೂ, ಇವತ್ತು ನಾನು ರಕ್ಷು ಟೆಂಪಲ್ ಡೇಟ್ ಹೋಗ್ತಾ ಇದ್ದೀವಿ. ನೋಡಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನೋಡಿದ್ರೆ ಇಲ್ಲಿ 2 ಬೆಕ್ಕು ಬಂದು ಯಾಕೆ ನಾವು ಬಂದಿರೋ ಟೆಂಪಲ್ ಇದು. ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಕ್ಷಿತಾ ಚಾನೆಲ್. ಸೊ ಇವತ್ತು ಟೆಂಪಲ್ಗೆ ಬಂದಿದ್ದೀವಿ. ಸೊ ಬಂಡಿ ಮಾಕಾಳಮ್ಮ ಟೆಂಪಲ್ ಅಂತ. ನನ್ನ ಜೊತೆ ನನ್ ಅದರ್ ದೆನ್ ತೇಜು ಅವರಿದ್ದಾರೆ. ಟ್ವಿನ್ನಿಂಗ್ ಟುಡೇ. ಸೊ ಟ್ವಿನ್ನಿಂಗ್ ಆಗಿದ್ದೀವಿ. ಯು ಕ್ಯಾನ್ ಸಿ ಹಸ್ ಬೋತ್ ಟ್ವಿನ್ನಿಂಗ್ ಟುಡೇ. ಸೊ ಟೆಂಪಲ್ ಡೇಟ್ ಅಂತ ಅನ್ಕೊಂಡು ಟೆಂಪಲ್ ಡೇಟಿಗೆ ಬಂದಿದ್ದೀವಿ ಇವತ್ತು. ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಬ್ಯಾಕ್ ಸೈಡ್ ನೋಡ್ತಿದ್ದೀರಾ. ಸೊ ಇವಾಗ ಒಳಗಡೆ ಎಂಟ್ರಿ ತಗೊಳ್ಳೋಣ. ಹೋಗ್ತಾ ಇದ್ದೀವಿ ಇವಾಗ ಟೆಂಪಲ್ ಒಳಗಡೆ. ಸೊ ಇದು ಬಂದು ತುಂಬ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಗೊತ್ತಿರುತ್ತೆ ತುಂಬ ಜನಕ್ಕೆ. ಟೆಂಪಲ್ ಬಂದು ಗವಿಪುರಂ ಗುಟ್ಟಳ್ಳಿನಲ್ಲಿ ಲೊಕೇಟ್ ಆಗಿದೆ. ಟೆಂಪಲ್ ಹೆಸರು ಶ್ರೀ ಬಂಡೆ ಮಹಾಕಾಳಿ ಟೆಂಪಲ್ ಅಂತ. ತುಂಬ ಪವರ್ಫುಲ್ ಟೆಂಪಲ್ ಅಂತ ಹೇಳಿದ್ರೆ ತಪ್ಪಿಲ್ಲ. ಸೊ ನಾನು ತೇಜು ಟೆಂಪಲ್ ಒಳಗಡೆ ಎಂಟ್ರಿ ತೊಗೊಂಡ್ವಿ. ನಾವು ವೀಕ್ ಡೇನಲ್ಲಿ ಹೋಗಿದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಆ್ಯಂಡ್ ಈ ಟೆಂಪಲಲ್ಲಿ ಏನೇ ಹರಕೆ ಮಾಡ್ಕೊಂಡ್ರೂ ನೆರವೇರುತ್ತೆ ಅನ್ನೋ ಒಂದು ಸ್ಟ್ರಾಂಗ್ ಬಿಲೀವ್. ಸೊ ಅದಕ್ಕೋಸ್ಕರ ಎಲ್ಲ ಫುಲ್ಲು ಈ ಬೀಗಗಳನ್ನ ಹಾಕಿ ಬಳೆಗಳನ್ನ ತೊಟ್ಲನ್ನೆಲ್ಲ ಕಟ್ತಾರೆ. ಸೊ ನಾನು ತೇಜು ದರ್ಶನಕ್ಕೆ ನಿಂತ್ಕೊಂಡ್ವಿ. ಎಷ್ಟು ಫೇಮಸ್ ಟೆಂಪಲ್ ಇದು ಅಂತಂದರೆ ಎಲ್ಲ ಆ್ಯಕ್ಟರ್ಸ್ ಸೀರಿಯಲ್ಸ್ಗಳೆಲ್ಲ ಇಲ್ಲಿ ಶೂಟ್ ಆಗುತ್ತೆ, ಅಷ್ಟು ಫೇಮಸ್. ಗರ್ಭಗುಡಿಗೆ ಎಂಟ್ರಿ ಆದಮೇಲೆ ಸ್ವಲ್ಪ ರಶ್ ಇತ್ತು. ವೆಯ್ಟ್ ಮಾಡಿಕೊಂಡು ದರ್ಶನ ತೊಗೊಂಡ್ವಿ. ಆ್ಯಕ್ಚುಲಿ ನಮಗೆ ಸಿಕ್ಕಿದ ದರ್ಶನ ತುಂಬ ಸ್ಪೆಷಲ್. ತುಂಬ ಕಮ್ಮಿ ಟೆಂಪಲಲ್ಲಿ ದೇವ್ರನ್ನ ನಿಮಗೆ ಮುಟ್ಟಕ್ಕೆ ಬಿಡ್ತಾರೆ. ಸೊ ಈ ಟೆಂಪಲಲ್ಲಿ ನಿಮಗೆ ದೇವ್ರ ಮುಟ್ಟಿ ನೀವು ದೇವ್ರ ತಲೆ ಮೇಲಿಂದ ನೀರು ಹಾಕಿಸ್ಕೊಳ್ಳೋ ಅಂಥ ಒಂದು ಸ್ಪೆಷಲ್ ಚಾನ್ಸ್ ಸಿಗುತ್ತೆ. ಕೆಲವೊಂದು ಪರ್ಟಿಕ್ಯುಲರ್ ಡೇನಲ್ಲಿ ಮಾತ್ರ ಈ ಥರ ಮಾಡ್ತಾರೆ. ಜಸ್ಟ್ ಇವಾಗ ತಲೆ ಮೇಲೆ ನೀರು ಹಾಕಿಸ್ಕೊಳ್ತಾ ಇದ್ವಿ. ಪ್ರಸಾದ ಹಾಕಿ ಬಳೆ ಈಸ್ಕೊಂಡು ಹಾಗೆ ಈಚೆ ದೇವ್ರ ಮೈ ಮೇಲೆ ಹಾಕಿರೋ ಸೀರೆನ ನೀವು ತೊಗೊಬೋದು. ಕುಂಕುಮ ತೀರ್ಥ ಎಲ್ಲ ಈಸ್ಕೊಂಡು ಪ್ರಸಾದ ತೊಗೊಂಡ್ವಿ. ಏನು ಕೊಟ್ಟಿದ್ದಾರೆ ಮತ್ತೆ ಟೊಮೆಟೊ ಪಾಕ್ ಇದೇ ರುಚಿಕರ ಬರ್ತೀನಿ. ಪ್ರಸಾದ ತಿನ್ನುವ ಸಮಯ. ಟೊಮೆಟೊ ಪಾಕ್ ಕೊಟ್ಟಿದ್ದಾರೆ. ಬನ್ನಿ ಜನರೇ ಪ್ರಸಾದ ತಿನ್ನೋದು. ಸಕ್ಕತ್ತಾಗಿದೆ. ಪ್ರಸಾದ ಚೆನ್ನಾಗಿದೆ ಅಂತ ಇನ್ನೊಂದ್ಸಲಿ ಹೋಗ್ತಾ ಇದ್ದಾಳೆ ನೋಡಿ. ಕೊಡ್ತಾರೋ ಕೊಡಲ್ವೋ ಅಂದ್ಕೊಂಡೇ ಹೋದೆ, ಬಟ್ ಫೈನಲಿ ಈಸ್ಕೊಂಡೆ. ಬಂದ್ಬಿಟ್ಲು ಈಸ್ಕೊಂಡೆ. ಫುಲ್ ಪ್ರಸಾದ ಡೇ ಇವತ್ತು. ಟೆಂಪಲಲ್ಲಿ ರಶ್ ಕಮ್ಮಿ ಇದ್ದಿದ್ದರಿಂದ ನಮ್ಗೆ 2 ಸತಿ ಪ್ರಸಾದ ತಿನ್ನೋ ಚಾನ್ಸ್ ಸಿಕ್ತು. ಗರ್ಭಗುಡಿಯಿಂದ ಈಚೆ ಇರೋವಂಥ ಈ ತ್ರಿಶೂಲಕ್ಕೆ ತುಂಬ ಪೂಜೆ ಮಾಡ್ತಾರೆ. ಏನೇ ಒಂದು ಹರಕೆ ಏನೇ ಇದ್ದರೂ ಇಲ್ಲಿ ಬೇಡ್ಕೊಂಡು ಹರಕೆ ಕಟ್ತಾರೆ. ನೋಡಿ ತೇಜುನು ಫುಲ್ ಸೀರಿಯಸ್ ಆಗೆಲ್ಲ ಬೇಡ್ಕೊತಾ ಇದ್ದಾಳೆ. ಟೆಂಪಲ್ ಒಳಗಡೆ ಈ ಥರ ಫಿಶ್ ಅಕ್ವಾರಿಯಮ್ ಎಲ್ಲ ಇಟ್ಟಿದ್ದಾರೆ. ಸೊ ಅಲ್ಲಿಂದ ಈ ಒಂದು ಕ್ಯೂಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೋದ್ವಿ. ನೋಡಿ ಫ್ರೆಂಡ್ಸ್, ಇದು ನಂತರ ಇದೆ ಅಂತೆ. ನಾನು ಬೆಳ್ಳು ಪಳ ಹೊಳಿತಾ ಇದ್ದೀನಿ. ಹಾಗೆ ಒಳಗೆ ಹೋಗ್ತಾ ಗಣೇಶ ಟೆಂಪಲ್ ಇತ್ತು. ಸೊ ಅಲ್ಲಿ ಗಣೇಶಂಗೂ ಒಂದು ನಮಸ್ಕಾರ ಹಾಕಿದ್ವಿ. ಬಂಡಿ ಮಾಕಾಳಮ್ಮ ಅಂತ ಹೆಸರು ಬರೋದಕ್ಕೆ ಕಾರಣನೇ ಇಲ್ಲಿರೋ ಈ ಬಂಡೆ ಮಧ್ಯದಿಂದ ದೇವ್ರ ಉದ್ಭವ ಆಗಿ ನೆಲೆಸಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ದರ್ಶನ ತುಂಬ ನೋಡಿ ಇದೆ ಮೇಡಮ್. ಹಿಂಗೆ ಮಾಡೋದು, ಪಬ್ಲಿಕ್ ಕಂಡ್ರೆ ಸಾಕು ಹಿಂಗೆ ಫುಲ್ಲು ಅಕ್ಕ ಫುಲ್ಲು ಶೈ ಆಗಿ ಹೋಗ್ತಾಳೆ, ಕಾನ್ಷಿಯಸ್ ಆಗಿಬಿಡ್ತಾಳೆ. ಅಂದರೂ ಇವಳು ನಾನು ಇವತ್ತು ವಿಡಿಯೋ ಮಾಡ್ತೀನಿ ನಿನ್ನ ಜೊತೆ ಅಂತ ಬಂದಿದ್ದಾಳೆ. ಟೇಕ್ ನಂಬರ್ 3. ಪಕ್ಕದಲ್ಲಿ ಇರೋರ್ಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದೀವಿ. ಎದ್ದೇ ಹೋಗ್ತಾ ಇಲ್ಲ ಅವರು. ಆಲ್ಮೋಸ್ಟ್ 1 ಅವರಿಂದ ಹೇಳಿ ಕೂತಿದ್ದಾರೆ. ನಾವು ಟೇಕ್ ಮೇಲೆ ಟೇಕು ತಗೊಂಡು ಫುಲ್ ಎಂಟರ್ಟೈನ್ಮೆಂಟ್, ಫ್ರೀ ಎಂಟರ್ಟೈನ್ಮೆಂಟ್ ಕಾಣಿಸ್ತಾ. ಯಾಕೆ ಓವರ್ ಆ್ಯಕ್ಟಿಂಗ್ ಕೊಡ್ಬೇಕು ಕಾಸು ಮೇಡಮ್ಗೆ. ಬಿಸಿಲು ಮುಖಕ್ಕೆ ಹೊಡಿತೀವಿ.
ಅಲ್ಲೊಂದು ಸೌಂಡ್ ಬರ್ತಾ ಇದೆ, ಅದನ್ನ ಸ್ಟಾಪ್ ಆದ್ಮೇಲೆ ಮಾಡೋಣ ಅಂತ ಅಂತಿದ್ದೀವಿ. ನೋಡಿ ಇವಾಗ ಸ್ಟಾಪ್ ಆಗಿದೆ ವಿಡಿಯೋ ಮಾಡಕ್ಕೆ. ನೋಡಿ ಮತ್ತೆ ಸ್ಟಾರ್ಟ್. ಹೋಗೋದು ಬರೋದು. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಆಯಿತು, ಚೆನ್ನಾಗಾಯಿತು. ಸೌಂಡು, ಬ್ಯಾಕ್ಗ್ರೌಂಡ್ ನಾಯ್ಸ್ ನಮ್ಮಿಬ್ರು ಮಾತಾಡೋಕ್ಕೆ ಬಿಡ್ತಾ ಇಲ್ಲ ಸೌಂಡ್. ಇವಾಗ ನೋಡಿ ಸ್ಟಾರ್ಟ್ ಮಾಡಿ, ಕಂಟಿನ್ಯೂ ಮಾಡಿ. ದರ್ಶನ ತುಂಬ ಚೆನ್ನಾಗಾಯಿತು. ಹೌದು. ಆ್ಯಂಡ್ ನಾವು ಈ ಟೆಂಪಲ್ಗೆ ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಬರ್ತಿದ್ದೀವಿ? 6-7 years. ಆಲ್ಮೋಸ್ಟ್ ಒಂದು 6-7 ಇಯರ್ಸಿಂದನೇ ಅವಳು ಹೇಳ್ದಂಗೆ. ಬಟ್ ಎಷ್ಟು ಫೇಮಸ್ ಆಗಿದೆ ಟೆಂಪಲ್ ಇವಾಗ ಅಂತ ಅಂದರೆ ನಿಮಗೆ ವೀಕ್ ಡೇಸಲ್ಲೂ ಕಾಲಿಡೋಕ್ಕಾಗಲ್ಲ, ಆ ರೇಂಜ್ ರಶ್ ಇರುತ್ತೆ. ವೀಕೆಂಡ್ಸ್ ಕೇಳೋದೇ ಬೇಡ, ಆ ರೇಂಜ್ ಫುಲ್ ಕ್ರೌಡ್ ಅಂದರೆ ಕ್ರೌಡು. ಸೊ ಇವತ್ತು ಪ್ಲಾನ್ ಮಾಡ್ಕೊಂಡು ವೆನ್ಸ್ಡೇ ಬರಬೇಕು ಅಂದ್ಬಿಟ್ಟು ಮೇಡಮ್ ರಜಾನೂ ಹಾಕಿದ್ದಾರೆ, ಒಬ್ಬೇ ರಜಾ ಹಾಕೊಂಡು ಬಂದಿದ್ದೀವಿ. ಬಟ್ ಸ್ವಲ್ಪ ಅಷ್ಟೇ, ಅಷ್ಟೊಂದೇನು ಇರಲಿಲ್ಲ. ಬಟ್ ಚೆನ್ನಾಗಾಯಿತು ದರ್ಶನ ಪಾರ್ಟ್ ಇಸ್ ವೆರಿ ಗುಡ್. ನಮಗೆ ತಲೆ ಮೇಲೆ ನೀರೆಲ್ಲ ಹಾಕಿದ್ರು, ಬಳೆ ಕೊಟ್ಟರು. ಸೊ ಚೆನ್ನಾಗಿ ಖುಷಿ ಆಯಿತು. ಮುಂಚೆ ಇಬ್ಬರ ಮನೆ ಹತ್ರ ಇತ್ತು, ಅವಾಗ ಫ್ರೀಕ್ವೆಂಟಾಗಿ ಬರ್ತಾ ಇದ್ವಿ ನಾವು. ಇವಾಗ ತೇಜು ಅವರು ದೂರ ಹೋಗ್ಬಿಟ್ಟಿದ್ದಾರೆ, ದೂರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮನೇನ. ಸೊ ಹಾಗಾಗಿ ಆಲ್ಮೋಸ್ಟ್ ಎಷ್ಟು ದಿನ ಆದ್ಮೇಲೆ ಬರ್ತೀವಿ ಮತ್ತೆ ಒಟ್ಟಿಗೆ ಬಂದಿರೋದು 1 year ಮೇಲಾಯಿತು ಅನ್ಸುತ್ತೆ. ಇವತ್ತೇ ಬಂದಿರೋದು. ಬಟ್ ಸೊ ಅದಕ್ಕೆ ಪ್ಲ್ಯಾನ್ ಮಾಡಿ ಹೋಗಲೇಬೇಕು ಅಂತ ಇವತ್ತು ಬಂದಿದ್ದೀವಿ. ಹೆಸರು ರೋಶಿನಿ. ಏನು ಸ್ಟಡಿ ಮಾಡ್ತಿದ್ಯಾ ನೀನು? ಹೂವು ಮಾಡ್ತಿರೋದು. ಓದ್ತಾ ಇಲ್ವಾ ನೀನು? ಹೋಗ್ತಾ ಇದ್ದೀನಿ. ಏನು ಓದ್ತಿದ್ಯಾ? 4ನೇ ಕ್ಲಾಸ್. 4ನೇ ಕ್ಲಾಸ್ ಓದ್ತಿದ್ಯಾ? ಯಾವಾಗ ಬಂದೆ ಹೂವು ಮಾರೋಕ್ಕೆ ನೀನು? ಇವತ್ತು. ಹೌದು, ದಿನ ಮಾರ್ತೀಯಾ ಹಿಂಗೇನೆ? ಬೆಳಗ್ಗೆ ಹೋಗಿ ಸ್ಕೂಲ್ ಮುಗಿಸ್ಕೊಂಡು ಸಾಯಂಕಾಲತ್ತು ಮಾರೋದು. ಹೌದಾ? ಅಪ್ಪ ಅಮ್ಮ ಏನು ಮಾಡ್ತಿದ್ದಾರೆ? ಅಪ್ಪ ತೀರೋಗಿದ್ದಾರೆ, ಅಮ್ಮ ಊರಲ್ಲಿದ್ದಾರೆ. ಹೌದಾ? ಕೊಡು, ನನಗೊಂದು ಮಳ ಹೂವು ಕೊಡು. ನಾವು ಟೆಂಪಲ್ ಔಟ್ಸೈಡ್ ಕೂತಿರುವಾಗ ಈ ಹುಡುಗಿ ನಮ್ಗೆ ಸಿಕ್ಕಿದ್ಲು. ಎಷ್ಟು ಮಕ್ಕಳಾಗಿ ಎಷ್ಟೆಲ್ಲ ಕಷ್ಟಪಟ್ಕೊಂಡು ಕೆಲಸ ಮಾಡಿಕೊಂಡು ಹ್ಯಾಂಡ್ ಶೇಕ್. ನಿಜವಾಗ್ಲೂ ಕಷ್ಟ ಅನ್ನೋದನ್ನ ಈ ಮಕ್ಕಳನ್ನ ನೋಡಿ ಕಲಿಬೇಕು ಅನ್ಸುತ್ತೆ. ಈ ಚಿಕ್ಕ ವಯಸ್ಸಲ್ಲೇ ಇಷ್ಟೆಲ್ಲ ಕಷ್ಟಪಟ್ಟು ತಮ್ಮ ಮನೆಯವ್ರಿಗೋಸ್ಕರ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿ ಮಾಡೋ ಅಂಥ ಮೆಚುರಿಟಿ ಈ ಹುಡುಗಿಗೆ ಈಗಲೇ ಬಂದಿದೆ. ಚೆನ್ನಾಗಿ ಓದಬೇಕು, ಸರಿನಾ? ಟೈಮ್ ಆಗಿತ್ತು ಅಂತ ಅಲ್ಲಿಂದ ಹೊರಟ್ವಿ. ಈಗ ಟೆಂಪಲ್ ಮುಗೀತು. ನೆಕ್ಸ್ಟ್ ಇವಾಗ ಬಸವನಗುಡಿಗೆ ಹೋಗ್ತಾ ಇದೀವಿ. ಸೊ ಫಾಲೋವರ್ಸ್ ನಿಮ್ಗೊಂದು ತೋರಿಸ್ತೀವಿ ಇವಾಗ. ಸಿ ದಿಸ್ ಲೇಡಿ ಫುಲ್ ಸನ್ ಪ್ರೂಫ್ ಮಾಡ್ಕೊಂಡಿದ್ದಾಳೆ. ನಿಜ ಮಚ್ಚ, ಸರಿ ಅನ್ಕೋತಾರೆ ಯಾರಾದ್ರು. ಬಿಸಿಲೇ ನಾನು ನೋಡ್ಕೊಂಡು ಎದ್ರುಕೊಂಡು ಓಡೋಗ್ಬೇಕು. ಇಲ್ಲ ನಿಜ, ಇದನ್ನ ನೋಡಿದ್ರಂತೂ ಬಿಸ್ಲೇ ತಾಗಲ್ಲ ನಿನಗೆ ಬಿಡು, ಆ ರೇಂಜ್ ಕವರ್ ಅಪ್ ಮಾಡ್ಕೊಂಡಿದ್ದಾಳೆ. ನೋಡಿ, ಸಿ ಯು ಶುಡ್ ಸಿ ಹರ್ ಲೆಗ್ ಆಲ್ಸೋ. ಸಾಕ್ಸ್ ಎಲ್ಲ ಹಾಕೊಂಡಿದ್ದಾಳೆ ಅಕ್ಕ. ರಕ್ಷು ಮೇಡಮ್ ಗಾಡಿ ಓಡಿಸ್ತಿದ್ದಾರೆ. ಏನು ಗೊತ್ತಾ, ಅಕ್ಕ ತುಂಬ ಇಯರ್ಸಿಂದ ಓಡಿಸಿ ಫುಲ್ಲು ಪ್ರೋ ಆಗಿದೆ. ಈಗ ನೆಕ್ಸ್ಟ್ ನಾವು ಬಸವನಗುಡಿಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನೆಕ್ಸ್ಟ್ ಟೆಂಪಲ್ ಡೇಟ್ ಅಂತ ಹೇಳಿದ್ವಲ್ಲ. ಸೊ ಸೆಕೆಂಡ್ ಟೆಂಪಲ್ ಹೋಗ್ತಾ ಇದ್ದೀವಿ, ಅದಾದಮೇಲೆ ಶಾಪಿಂಗ್, ಊಟ. ಸೊ ಇಷ್ಟು ಪ್ಲ್ಯಾನ್ ಇದೆ, ನೋಡೋಣ. ಬ್ರೇಕ್ ಹಾಕಿ, ನಿಧಾನಕ್ಕೆ ಹೋಗಿ. ಪ್ರೋ ಅಂದ ತಕ್ಷಣ ಫುಲ್ ಫಾಸ್ಟಾಗಿ ಓಡಿಸ್ತಾಳೆ. ವೀಕೆಂಡ್ ಇದ್ರೂ ಟ್ರಾಫಿಕ್, ವೀಕ್ ಡೇ ಇದ್ರೂ ಟ್ರಾಫಿಕ್, ಅದು ಈಗ ಮಧ್ಯಾಹ್ನ ಇದ್ರೂ ಟ್ರಾಫಿಕ್. ಸಿಗ್ನಲ್ ಇದೆ, ನಮ್ಮ ಧೈರ್ಯ ನೀವು ಮೆಚ್ಚಬೇಕು ನೋಡಿ. ಮುಂದೆ ಸಿಗ್ನಲ್ ಇಟ್ಕೊಂಡು ಅದಕ್ಕೆ ಇವಾಗ ಹೆಲ್ಮೆಟ್ ಹಾಕೊಂಡು ಮೂವ್ ಆಗ್ತಾನೆ ಇಲ್ಲ. ಈ ಟ್ರಾಫಿಕ್ಕು, ಈ ಬಿಸಿಲು. ರೂಟ್ ಗೊತ್ತು ಅಂದ್ಬಿಟ್ಟು ಅಕ್ಕ ಇವಾಗ ರೂಟ್ ಮ್ಯಾಪ್ ಹಾಕು ಅಂತ ಅಂತಿದ್ದಾಳೆ. ಹೋಗಪ್ಪ, ಯಾರು ಟ್ರಾಫಿಕ್ ಟೈಮಲ್ಲಿ ಒಂದು ಸಾಂಗ್ ಅಲ್ಲ? ಏನು ಸಾಂಗು? ಯಾರಿಗೆ ಬೇಕು ಟ್ರಾಫಿಕ್ಕು, ಯಾರಿಗೆ ಬೇಕು ಟ್ರಾಫಿಕ್ಕು. ಬಿಡು ಸಾಕು, ನೆಕ್ಸ್ಟ್ ಸರಿಗ ಅಪ್ಪ ನೀನೇ ಆಡಿಷನ್ ಮಾಡು. ಈಗ ನಾವು ಬಂದ್ವಿ ಗೋವರ್ಧನಗಿರಿ. ಈಗ ಗೈಸ್ ಮೇಡಮು ಸ್ಕಾರ್ಫು, ಸಾಕ್ಸು ಎಲ್ಲ ತೆಗಿತಾ ಇದ್ದಾರೆ ಟೆಂಪಲ್ಗೆ ಹೋಗ್ಬೇಕಂತ. ಟೆಂಪಲ್ಗೆ ಆಲ್ರೆಡಿ ರೀಚ್ ಆಗಿದ್ದೀವಿ. ಮುಖ ಮುಚ್ಕೋತಾ ಇದ್ದಾಳೆ. ಈ ಟೆಂಪಲು ಕೂಡ ತುಂಬ ಯುನಿಕ್ ಆಗಿದೆ. ಸೊ ಹಾಗಾಗಿ ನೀವು ನೋಡ್ತಿದ್ದೀರ, ಒಬ್ಬರು ಫಾರಿನರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಗೈಡು, ಯಾವ ಥರ ಎಲ್ಲ ಒಂದು ಟೆಂಪಲ್ ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು. ಟೆಂಪಲ್ ಯೂನಿಕ್ನೆಸ್ ಏನಂತ ಅಂದರೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಆ ಒಂದು ಪಾಸಿಟಿವ್ ವೈಬ್ಸು ಮತ್ತು ಎಷ್ಟು ಯೂನಿಕ್ ಆಗಿದೆ ಅಂತ ತೋರಿಸ್ತೀನಿ ಇವಾಗ ಬನ್ನಿ ನಿಮಗೆ.
ಈ ಟೆಂಪಲ್ನ ಕಂಪ್ಲೀಟ್ಲಿ ಆರ್ಟಿಫಿಷಿಯಲ್ ಕೇವ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಫುಲ್ಲು ರೆಡಿ ಮಾಡಿದ್ದಾರೆ. ಅಂದರೆ ಆರ್ಟಿಫಿಷಿಯಲ್ ಬಂಡೆ ಥರ ಎಲ್ಲ ಒಂದು ಕ್ರಿಯೇಟ್ ಮಾಡಿ ಒಂದು ಯೂನಿಕ್ ಕಾನ್ಸೆಪ್ಟಲ್ಲಿ ಈ ಒಂದು ಟೆಂಪಲ್ ಮಾಡಿದ್ದಾರೆ. ಇಲ್ಲಿಂದ ನಾವು ಫುಲ್ಲು ರೌಂಡ್ ಹಾಕ್ಕೊಂಡು ಒಳಗೆ ಹೋಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಮಹಾಮಂಗಳಾರತಿ ಟೈಮ್ ಆಗಿತ್ತು. ಸೊ ಇಲ್ಲಿರೋದು ಮುದ್ದು ಕೃಷ್ಣ ಕಿರುಬೆರಳಲ್ಲಿ ಪರ್ವತನ ಎತ್ತಿಡ್ದಿರುವಂಥ ಒಂದು ಬಿಂಬದಲ್ಲಿ ನೆಲೆಸಿದ್ದಾರೆ. ಸೊ ಅದೇ ಕಾನ್ಸೆಪ್ಟಲ್ಲೇ ಈ ಕಂಪ್ಲೀಟ್ ಟೆಂಪಲ್ ಮಾಡಿರೋದು. ಇಬ್ಬರು ಕೃಷ್ಣನಲ್ಲಿ ಬೇಡ್ಕೊಂಡು ಆಮೇಲೆ ಸ್ವಲ್ಪ ಟೈಮ್ ಕೂತ್ಕೊಂಡ್ವಿ. ಅಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಇಲ್ಲೇ ಇಟ್ಬಿಡೋಣ ಅನಿಸ್ತಿದೆ. ಟೆಂಪಲ್ನ ಎಷ್ಟು ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂದರೆ ಕಂಪ್ಲೀಟ್ ಬೃಂದಾವನನೇ ಒಂದು ಪೇಂಟಾಗಿ ಇಲ್ಲೆಲ್ಲ ಫುಲ್ಲು ಕೆತ್ತಿದ್ದಾರೆ ಆ ಒಂದು ಬಂಡೆಯಲ್ಲಿ. ಸೊ ಇಟ್ಸ್ ಸೋ ಬ್ಯೂಟಿಫುಲ್. ಸೊ ಅಲ್ಲಿ ಮುಗಿಸ್ಕೊಂಡು ಹೊರಗಡೆ ಹೋಗೋ ದಾರಿನಲ್ಲಿ ನಮಗೆ ಸಿಕ್ಕಿದ್ದು. ನೋಡಿ ಇವಾಗ ನಾನು ನಿಮ್ಗೆ ಯಾರನ್ನ ತೋರಿಸ್ತೀನಂತ. ಓ ಫುಲ್ಲು 2 ಕೊಂಬೆರೆ ಬಂದ್ಬಿಟ್ಟಿದೆ. ಇದು ಇನ್ನೊಂದು ಮಲಗಿಬಿಟ್ಟಿದೆ. ಸೊ ಕ್ಯೂಟ್, ಸೊ ಕ್ಯೂಟ್ ಅಮ್ಮ. ಕ್ಯೂಟಿ 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 ಕ್ಯೂಟಿ. ಈ ಹಸು ಅಂತೂ ಫುಲ್ ಕುರಾಯಿಸ್ತಿತ್ತು. ಅಲ್ಲಿಂದ ಈಚೆ ಎಂಟ್ರೆನ್ಸ್ ಹತ್ರ ಬಂದು ಫೋಟೋಸ್ ಎಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಸೊ ಇವಾಗ ಜಸ್ಟ್ ಗೋವರ್ಧನಗಿರಿ ಟೆಂಪಲ್ ದರ್ಶನ ಆಯಿತು. ಸೊ ವೇರ್ ನೆಕ್ಸ್ಟ್? ಶಾಪಿಂಗ್. ಶಾಪಿಂಗ್. ಮಧ್ಯದಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಾನು ತೇಜು ಜ್ಯೂಸ್ ಶಾಪಿಗೆ ಹೋದ್ವಿ. ಇಬ್ಬರು ಮೋಸಂಬಿ ಜ್ಯೂಸ್ನ ಆರ್ಡ್ರ್ ಮಾಡಿಕೊಂಡು ಕುಡಿದ್ವಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಆಗಲ್ಲ ಗುರು, ಆಗಲ್ಲ. ಈ ಬಿಸಿಲಲ್ಲಿ ಬ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ. ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಮೇಡಮ್ ನೋಡಿ ಫುಲ್ 2 hours ಶಾಪಿಂಗ್. ನೆಕ್ಸ್ಟ್ ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ? ಊಟ ಕರಿಯಮ್ಮ ಫಸ್ಟು. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಸೊ ಇವಾಗ ನೆಕ್ಸ್ಟ್ ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಊಟಕ್ಕೆ ನಾವು ಬಂದಿದ್ದು ವಿದ್ಯಾರ್ಥಿ ಭವನ್ಗೆ. ಫುಲ್ ಓಡಾಡಿ ಎಲ್ಲ ಹಸ್ವಾಗಿತ್ತು ನಮಗೆ. ಸೊ ಸೀಟಿಂಗ್ ಸಿಕ್ತು, ಆರಾಮಾಗಿ ಕುತ್ಕೊಂಡು ಬ್ಯಾಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಆರ್ಡ್ರ್ ಮಾಡಿದ್ದು ಸಾಂಬಾರು, ಉದ್ದಿ ನೋಡಿ, ಕೇಸರಿ ಬಾತ್ ಆ್ಯಂಡ್ ಮಸಾಲೆ ದೋಸೆ. ತಿನ್ನೋ ಅಷ್ಟೊತ್ತಿಗೆ ಫುಲ್ ಸುಸ್ತಾಗೋಯ್ತು ನಮಗೆ. ಬಟ್ ಪೀಸಾಗಿ ತಿನ್ಕೊಂಡು ಈಚೆ ಬಂದ್ವಿ. ಇವಾಗ ಮುಗಿಸ್ಕೊಂಡು ಬಂದ್ವಿ. ಫುಲ್ಲು ಸುಸ್ತಾಗಿತ್ತು. ಚಾರ್ಜ್ ಆಗಿಬಿಟ್ಟು ಫುಲ್ ಪಾರ್ಕ್ ಮಾಡಿದ್ದೀವಿ ಅನ್ನೋದೇ ಮರ್ತೋಗಿದ್ದೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಆ ರೇಂಜಿಗೆ ಫುಲ್ ಟಯರ್ಡ್ ಆಗಿದ್ದೀವಿ. ಚೆಕ್ಕಿಂಗ್ ದ ಕ್ಯಾಮ್ರಾ ಆ್ಯಂಗಲ್ಸ್ ಆಯಿತಾ. ಸೊ ಎಲ್ಲ ಕಡೆನೂ ಯಾಕೋ ಡಾರ್ಕ್ ಬರ್ತಿದ್ದೀವಿ. ಸೊ ವಿ ಆರ್ ಡನ್ ಫಾರ್ ದ ಡೇ. ಎಲ್ಲ ಮುಗೀತು, ಶಾಪಿಂಗ್ ಮುಗೀತು, ಟೆಂಪಲ್ ಡೇಟ್ ಮುಗೀತು, ಊಟ ಮುಗೀತು, ಎಲ್ಲ ಕಂಪ್ಲೀಟೆಡ್. ಸೊ bye bye. Thank you for watching this video. See you guys in next video. Thank you so much. Bye bye.